28ನೇ ದಿನವೂ ಮುಂದುವರಿದ ಭೀಕರ ಯುದ್ಧ. ಟ್ರಂಪ್ ವಾರ್ನಿಂಗಿಗೆ ಇರಾನ್ ಡೋಂಟ್ ಕೇರ್. ಇಸ್ರೇಲ್ ಮೇಲೆ ಕ್ಷಿಪಣಿಗಳ ಸುರಿಮಳೆ ಸುರಿಸಿದ ಇರಾನ್. ಕಳೆದ 38 ದಿನಗಳಿಂದಲೂ ಇರಾನ್, ಇಸ್ರೇಲ್, ಅಮೆರಿಕ ದೇಶಗಳ ನಡುವಿನ ಯುದ್ಧ ಮುಂದುವರಿತಾ ಇದೆ. ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ರೆ ಇತ್ತ ಇಸ್ರೇಲ್ ಹಾಗೂ ಅಮೆರಿಕ ಮೇಲೆ ಇರಾನ್ ಪ್ರತಿದಾಳಿಯನ್ನ ನಡೆಸ್ತಾ ಇದೆ. ಇದರಿಂದ ತೀವ್ರ ಬಿಕ್ಕಟ್ಟು ಉಂಟಾಗ್ತಾ ಇದೆ. ಇಸ್ರೇಲ್ ಹಾಗೂ ಅಮೆರಿಕ ಮೇಲೆ ಇರಾನ್ ಪ್ರತಿಕಾರವನ್ನ ತೀರಿಸಿಕೊಳ್ತಾ ಇದ್ದು, ಉತ್ತರ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಇಸ್ರೇಲ್ನ ಹೈಫಾ ನಗರ ಸೇರಿದಂತೆ ಸುಮಾರು 15ಕ್ಕೂ ಹೆಚ್ಚು ಕಡೆ ಇರಾನ್ ದಾಳಿಯನ್ನ ಮಾಡಿದೆ. ಅಲ್ಲದೆ ಕುವೈತ್ನ ಬುಬಿಯಾನ್ ದ್ವೀಪದಲ್ಲಿರುವ ಅಮೆರಿಕ ಮಿಲಿಟರಿ ನೆಲೆಗಳನ್ನ ಗುರಿಯಾಗಿಸಿ ಇರಾನ್ ಡ್ರೋನ್ ದಾಳಿಯನ್ನ ಮಾಡಿದೆ. ಸುಮಾರು ಇಸ್ರೇಲ್ನ 15ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇರಾನ್ ದಾಳಿಯನ್ನ ಮಾಡಿದ್ದು ಸಾಕಷ್ಟು ಹಾನಿಯಾಗಿದೆ. ಇತ್ತ ಇರಾನ್ಗೆ ಶರಣಾಗುವಂತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಆದರೆ ಅಮೆರಿಕ ಎಚ್ಚರಿಕೆಗೆ ಇರಾನ್ ಡೋಂಟ್ ಕೇರ್ ಅಂದಿದ್ದು, ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಡಿಸಿಯಲ್ಲಿರುವ ಶ್ವೇತ ಭವನದ ಬಳಿ ಗುಂಡಿನ ಚಕಮಕಿ ನಡೆಸಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶ್ವೇತ ಭವನದೊಳಗೆ ಇದ್ದ ವೇಳೆಯೇ ಗುಂಡಿನ ದಾಳಿ ಮಾಡಿದ್ದು, ಸದ್ಯ ಯಾರಿಗೂ ಗಾಯಗಳಾಗಿಲ್ಲ. ಇನ್ನು ಶ್ವೇತ ಭವನಕ್ಕೆ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆಗೆ ಇರಾನ್ ಪ್ರತಿ ಎಚ್ಚರಿಕೆಯನ್ನ ನೀಡಿದೆ. ಟ್ರಂಪ್ ಅವರ ಈ ನಡೆ ಅಸಹಾಯಕ ಹಾಗೂ ನರ್ವಸ್ ಸ್ಥಿತಿಯ ಸಂಕೇತವಾಗಿದೆ. ನೀವು ನಮ್ಮ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡಿದ್ರೆ ನಿಮಗಾಗಿ ನರಕದ ಬಾಗಿಲುಗಳು ತೆರೆಯಲಿವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಒಟ್ನಲ್ಲಿ ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ದೇಶಗಳ ನಡುವಿನ ಯುದ್ಧ 6ನೇ ವಾರಕ್ಕೆ ವಿಶ್ವದ ಹಲವು ದೇಶಗಳಲ್ಲಿ ತೈಲ ಬಿಕ್ಕಟ್ಟು ಉಂಟಾಗ್ತಾ ಇದೆ. ಆದಷ್ಟು ಬೇಗ ಯುದ್ಧವನ್ನ ನಿಲ್ಲಿಸಲಿ ಎಂದು ಜನರು ಆಶಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.